ಇನ್ನು ಅಂಕೋಲದ ಶಿರೂರಿನಲ್ಲಿ ಗುಡ್ಡ ಕುಸಿತ ಸಂಭವಿಸಿ ಹೆಚ್ಚು ಕಡಿಮೆ 1 ತಿಂಗಳೇ ಆಗ್ತಾ ಬಂತು. ಆದರೆ ಸರ್ಕಾರ ನೀಡಿದಂತಹ ಆಶ್ವಾಸನೆ ಹುಸಿಯಾಗಿದ್ದು ಸಂತ್ರಸ್ತ ಕುಟುಂಬಗಳು ಸಂಕಷ್ಟದಲ್ಲೇ ದಿನ ದೂಡುವಂತಾಗಿದೆ. ಜುಲೈ 16ರಂದು ಶಿರೂರಿನಲ್ಲಿ ಭೂಕುಸಿತವಾಗಿ 11 ಜನ ಮೃತಪಟ್ಟರು. ಉಳುವರಿಯಲ್ಲಿ 6 ಮನೆಗಳು ಸಂಪೂರ್ಣ ನಾಶವಾಗಿದೆ. ಇನ್ನು ಮೃತ ಕುಟುಂಬಸ್ಥರಿಗೆ 5 ಲಕ್ಷ ರೂಪಾಯಿ ಪರಿಹಾರ ಹಾಗೂ ಜಗನ್ನಾಥ ಕುಟುಂಬದ 2 ಮಕ್ಕಳಿಗೆ ತಹಶೀಲ್ದಾರ್ ಕಚೇರಿಯ ಗುತ್ತಿಗೆ ಆಧಾರದಲ್ಲಿ ಉದ್ಯೋಗ ನೀಡೋದಾಗಿ ಖುದ್ದು ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರೇ ಭರವಸೆಯನ್ನು ನೀಡಿದರು. ಕೆಲಸ ಕೇಳಿ ಹೋದ ಜಗನ್ನಾಥ ಮಕ್ಕಳಿಗೆ ಕೆಲಸ ಸದ್ಯ ಖಾಲಿ ಇಲ್ಲ, ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳಿ ಕಳಿಸಿದ್ದಾರೆ ಎನ್ನಲಾಗಿದೆ. ಅತ್ತ ಕೇಂದ್ರ ಸಚಿವ HDK ಕೊಟ್ಟ ಭರವಸೆಯು ಹುಸಿಯಾಗಿದೆ. ಇತ್ತ ಮನೆ ಕಳೆದುಕೊಂಡವರ ಕಷ್ಟವನ್ನು ಕೇಳುವವರೇ ಇಲ್ಲದಂತಾಗಿದೆ. ಹಿಂದೆ ಉದ್ಯೋಗದ್ದೆಲ್ಲ ಹೇಳ್ತಾ ಇದ್ರು, ಉದ್ಯೋಗ ಕೊಡಿಸ್ತೀವಿ ಹಾಗೆ ಅಂತ. ನಮ್ಮ ಅಣ್ಣ ಅಲ್ಲಿ ಹೋಗಿ ಕೊಡ್ಲಿಕ್ಕೆ ಹೋದಾಗ AC ಮೇಡಮ್ ಹತ್ರನೇ ಮಾತಾಡಿದ್ರಂತೆ. ಆವಾಗ AC ಮೇಡಮ್ ಈಗ ಜಾಬ್ ಇಲ್ಲ, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಈಗಿಲ್ಲ, ಇದ್ದರೆ ನಿಮ್ಗೆ ಹೇಳಿ ಕಳಿಸ್ತೀವಿ ಅಂತ ಹೇಳಿದ್ರಂತೆ. ಮೊದಲು ನಮ್ಮ ಮನೆ ಹತ್ರ ಬಂದಾಗ ಅಲ್ಲಿ ಕಾಂಟ್ರಾಕ್ಟ್ ಬೇಸಿಸ್ ಮೇಲಾದರೂ ಕೊಡಿಸ್ತೀವಿ ಅಂತ ಹೇಳಿದರು. ಶಾಸಕರು ಸತೀಶ್ ಶೈಲ್ ಅವರು ಕೆಲಸ ಕೊಡಿಸ್ತೀವಿ, ಆದಷ್ಟು ಬೇಗ ಕೆಲಸ ಕೊಡಿಸ್ತೀವಿ ಅಂತಲೇ ಹೇಳಿದ್ದಾರೆ ನಮ್ಮ ಹತ್ರ. ಸದ್ಯಕ್ಕೀಗ ಜಾಬಂದೇನು ಹೇಳ್ತಾ ಇಲ್ಲ, ಇಲ್ಲ ಭರವಸೆ ಕೊಟ್ಟಿದ್ದಾರೆ ಅಷ್ಟೇ. ನಮ್ದು 2 ಕುಟುಂಬ ಮತ್ತೊಟ್ಟು 5-6 ಮನೆ ಹೋಗಿದೆ. ಅಲ್ಲಿ 5 ಮನೆ ಅಂತೂ ಏನಿಲ್ಲ, ಪೂರ್ತಿ ನೆಲ ಸಮಾನ ಆಗಿದೆ. ಮತ್ತು ಮನೆ ಕಟ್ಸಿಕೊಡ್ಬೇಕು, ಅವರು ಜಾಗ ಕೊಡಬೇಕು, ಮನೆ ಕಟ್ಸಿಕೊಡ್ಬೇಕು ಅಂತ ಕೇಳ್ತಾರೆ. ಹೌದು, ಸರ್ಕಾರದಿಂದ ಕೊಡ್ತಿ ಅಂತ ಹೇಳಿದಾರೆ, ಜಾಗನೂ ಕೊಡ್ತಿ ಅಂತ ಹೇಳಿದ್ದಾರೆ. ಇನ್ನೂ ಇದಾಗಲಿಲ್ಲ. ಬಾಡಿಗೆ ಮನೇಲಿ ಇರ್ಲಿಕ್ಕೆ ಆಗೋದಿಲ್ಲ, ಬಾಡಿಗೆ ಕಟ್ಟಲಿಕ್ಕೆ ದುಡ್ಡು ಬೇಕಲ್ಲ.